ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನಿವತ್ತು ಮನೆಯಲ್ಲಿ ಮಾವಿನ ಹಣ್ಣು ತಂದಿದ್ದರು, ಜಾಸ್ತಿನೇ ಇತ್ತು. ಊಟಕ್ಕೆಲ್ಲ ತಿಂದ್ವಿ, ಬೇಜಾರಾಯಿತು. ಹಾಗಾಗಿ ಸ್ವೀಟ್ ಆದರೂ ಮಾಡೋಣ, ಮಾವಿನ ಹಣ್ಣು ತಿಂದೆ ಬೇಜಾರಾಗಿರುತ್ತಲ್ವ ಅಂದ್ಕೊಂಡು 4 ಮಾವಿನ ಹಣ್ಣು ಎತ್ಕೊಂಡಿದ್ದೀನಿ. ಸಾಕು ಫಸ್ಟ್ ಇದರಲ್ಲಿ ಮಾಡೋಣ ಅಂತ. ದಪ್ಪದ 2 ಇದ್ದರೆ ಸಾಕು. ಇದು ಮೀಡಿಯಮ್ ಸೈಜ್ ಅಲ್ವಾ, ಹಂಗಾಗಿ ಸ್ವಲ್ಪ ಏಲಕ್ಕಿ ಪೌಡ್ರು ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರು ಅರ್ಧ ಬಟ್ಲು, ಸಕ್ಕರೆ 1 ಬಟ್ಲು ತೊಗೊಂಡಿದ್ದೀನಿ. ಸ್ವೀಟು ಸ್ವಲ್ಪ ಇರಲಿ, ಮಕ್ಕಳು ಇಷ್ಟಪಡ್ತಾರೆ ಸ್ವೀಟ್ ಜಾಸ್ತಿ ಇದ್ದರೆ ಅಂತ. ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡು ಬರೋಣ. ಓಕೆ, ಇವಾಗ ತೊಳೆದಿದ್ದಾಗಿದೆ. ಚಿಪ್ಪೆ ಎಲ್ಲ ತೆಗೆದು ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 2 ರೌಂಡ್ ಆಗುತ್ತೆ, 2 ಒಂದೊಂದು ರೌಂಡ್ಗೆ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು, ಹಾಗೆ ರುಬ್ಕೊಳ್ಳೋಣ. ನೀರು ಹಾಕಿದ್ರೆ ಫುಲ್ ಗಂಟಾಗುತ್ತೆ, ಆಮೇಲೆ ತೆಳು ಆಗುತ್ತೆ, ರುಬ್ಬಿದ್ರೆ ಚೆನ್ನಾಗಿರಲ್ಲ. ನೋಡಿ, ನೀರು ಅದರಲ್ಲೇ ಬಿಟ್ಟಿದೆ, ಹಾಗಾಗಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕಿಲ್ಲ ಆದ್ರೂ ತೆಳು ಆಗಿದೆ, ನೀರು ಹಾಕಿದ್ರಂತೂ ಅಷ್ಟೇ. ಹಾಗಾಗಿ ಇವಾಗ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಅದು ಆಗಿದೆ, ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಅದೇ ಬಟ್ಲಿಗೆ 4 ಹಣ್ಣಿಗೆ ನೋಡಿ ಇಷ್ಟೊಂದಾಯಿತು. ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳಿ, ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಆಗಿದೆ, ನೀಟಾಗಿ ಜಾರಲ್ಲಿರೋದೆಲ್ಲ ಹಾಕ್ಕೊಳ್ಳೋಣ ಬಟ್ಲಿಗೆ. ಕಲರ್ ಒಳ್ಳೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಮಾಡೋಕ್ಕೂ ಮುಂಚೆ ಇವಾಗ 2 ನಾವು ಮಾಡ್ಕೋಬೇಕು. ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಇಲ್ಲಾಂದರೆ ಆಮೇಲೆ ನಮಗೆ ಆ ಕಡೆ ತಿರುಗಿಸ್ತಾ ಇರ್ತೀವಿ, ಈ ಕಡೆ ಮಾಡ್ಕೊಳಕ್ಕಾಗಲ್ಲ, ಆ ಕಡೆ ಗಂಟಾಗುತ್ತೆ, ಸ್ವೀಟೆಲ್ಲ ಹಾಳಾಗುತ್ತೆ. ಹಾಗಾಗಿ ಇವಾಗಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ. ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದ್ರಲ್ಲಿ ಆಗುತ್ತೆ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿರಬಾರ್ದು, ಆ ಥರ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಯಾವ ಥರ ಇದೆ ಅಲ್ವಾ, ಹಿಂಗೆ ಮಾಡ್ಕೋಬೇಕು. ಓಕೆ, ಇವಾಗ ಇದು ಆಗಿದೆ. ನೆಕ್ಸ್ಟು ಒಂದು ಪಾತ್ರೆಗೆ ತುಪ್ಪ ಸವರಿ ಇಟ್ಕೊಳ್ಳೋಣ. ಆಮೇಲೆ ಅದು ಹಾಕೋಕ್ಕೆ ಸರಿ ಹೋಗುತ್ತೆ ಸ್ವೀಟು. ಓಕೆ, ನೋಡಿ ಇವಾಗ ತುಪ್ಪ ಸವರ್ಬಿಟ್ಟು ಇಟ್ಟು, ನೀವು ಯಾವ ಥರ ಬಟ್ಲಲ್ಲಿ ಮಾಡ್ಕೊತೀರೋ ಅದಕ್ಕೆ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೀರು ಹಾಕ್ಕೊಳ್ಳಿ. ಆವಾಗ ನೀರು ಹಾಕ್ಕೊಳ್ಳೋದು ಬೇಡ, ಇವಾಗ ಹಾಕ್ಕೊಳ್ಳಿ. ಯಾಕೆಂದರೆ ಇವಾಗ ಹಾಕಿದ್ರೆ ನಾವು ರುಬ್ಬಿರೋದನ್ನ ಹಾಕ್ತೀವಲ್ವ, ತಳ ಹಿಡಿಯಲ್ಲ ಆವಾಗ. ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಒಂದು ಅರ್ಧ ಕಪ್ಪಷ್ಟು. ಅದು ಇವಾಗ ಕುದೀಲಿ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ರುಬ್ಬಿರೋದನ್ನು ಹಾಕ್ಕೊಳ್ಳೋಣ ಮಾವಿನ ಹಣ್ಣು. ಇವಾಗ ತಳ ಹಿಡಿಯಲ್ಲ ಅದು. ಓಕೆ, ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. 4 ಮಾವಿನ ಹಣ್ಣು ಇಷ್ಟ ಆಗಿದೆ. ಇವಾಗ ಆಗಿದೆ ನೋಡಿ, ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲ ಗಂಟಾಗುತ್ತೆ. ಇದಕ್ಕೆ ತುಂಬಾ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಮಕ್ಕಳು ಬರೋಕ್ಕೂ ಮುಂಚೆನೇ ಮಾಡಿಟ್ಬಿಡ್ಬೇಕು. ಇದರಲ್ಲಿ ಸ್ವಲ್ಪ ಗಂಟುಗಳಿದೆ, ಅದನ್ನೆಲ್ಲ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಮಕ್ಕಳು ಬಂದಮೇಲೆ ಮಾಡ್ತೀನಿ ಅಂದರೆ ಆಗಲ್ಲ, ಸ್ಕೂಲಿಂದ ಬರೋಕ್ಕೂ ಮುಂಚೆನೇ ಮಾಡಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿರಿ, ಆಮೇಲೆ ಸ್ವೀಟ್ ನೋಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಸಕ್ಕರೆನ ಪೌಡ್ರ್ ಮಾಡಿದ್ರು ಹಾಕ್ಕೋಬೋದು, ಪೌಡ್ರು ಮಾಡಿ ಹಿಂಗಾದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಹಾಕ್ಕೊಳ್ಳಿ. ನಾನು ಪೌಡ್ರು ಮಾಡಿಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಸಕ್ಕರೆ ಪೌಡ್ರ್ ಇಟ್ಕೊಂಡಿರ್ತಾರಲ್ಲ, ಅದನ್ನು ಹಾಕ್ಕೊಂಡ್ರು ಏನಿಲ್ಲ. ಓಕೆ, ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಅದನ್ನೂ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪನೂ ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು, ಅದೇ ಗಂಟಾಗುತ್ತೆ, ಆಮೇಲೆ ಸ್ವೀಟು ಹಾಳಾಗುತ್ತೆ ಅಷ್ಟೇ. ನಮಗೆ ತಿನ್ನೋಕ್ಕೆ ಬೇಜಾರಾಗುತ್ತೆ, ಇಷ್ಟೆಲ್ಲ ಮಾಡಿ ಹಿಂಗಾಯ್ತಲ್ಲ ಅಂತ. ಹಾಗಾಗಿ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸ್ವೀಟ್ ನೋಡಿಬಿಟ್ಟು. ಅದು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ನಾನು ಇವಾಗ ಇನ್ನೊಂದು ಸ್ವಲ್ಪ ಇದ್ದಿದ್ದೆ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಓಕೆ, ನೋಡಿ ನಿಧಾನವಾಗಿ ತಿರುಗಿಸಿ, ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡುತ್ತೆ, ಪ್ಯಾನಿಂದ ಈಚೆ ಬಿದ್ದುಬಿಡುತ್ತೆ ಎಲ್ಲ ಆಮೇಲೆ. ಓಕೆ, ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದು ಗಂಟಾಗುತ್ತೆ, ಬೇಗನೆ ಗಂಟಾಗ್ಬಿಡುತ್ತೆ ಗಟ್ಟಿಯಾಗಿ ಅದು. ಹಾಗಾಗಿ ಹಾಕಿದ ತಕ್ಷಣವೇ ಬೇಗ ತಿರುಗಿಸ್ತಾ ಇರಿ, ಗಟ್ಟಿಯಾಗುತ್ತೆ ಇದು. ಸ್ವೀಟಿಗೆ ಇದೆ ಮುಖ್ಯವಾಗಿರೋದು ಕಾರ್ನ್ಫ್ಲೋರು.
ಅದು ಹಾಕಿದ ತಕ್ಷಣ ನೋಡಿ ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಕಲರು ನೋಡಿ ಚೇಂಜ್ ಆಗಿದೆ ಅಲ್ವಾ. ಹಾಗಾಗಿ ಇವಾಗ ಹಣ್ಣು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಸಲ ಇಷ್ಟ ಆದರೆ ಸ್ವೀಟು ಆವತ್ತು ಮಾಡಿದ್ದೆ ಅಲ್ವಾ ನಾನು ಅದೇ ಥರ ಮಾಡೋಣ ಅನ್ನೋದೊಂದು ಬರುತ್ತೆ. ಅದರಲ್ಲೂ ನಾನೇ ಮಾಡಿದ್ದು ಅಂದಾಗ ಒಂಥರ ಅದ್ರ ಖುಷಿನೇ ಬೇರೆ. ನೋಡಿ ಇವಾಗಲೇ ಗಟ್ಟಿಯಾಗಿದೆ ಅಲ್ವಾ, ಆಗ್ತಾಯಿದೆ. ಮಕ್ಕಳು ಬಂದಾಗ ಮಾಡಿದ್ರೆ ಏನು ಅಂದರೆ ಅವ್ರಿಗಂತೂ ತಾಳ್ಮೆನೇ ಇರಲ್ಲ, ಇಲ್ಲ ನಾನು ತಿನ್ನಬೇಕು ಅಂತ ಬಿಸಿದೇ ಎತ್ಕೊಂಡು ತಿಂತಾ ಇರ್ತಾರೆ ಅವರು. ಹಾಗಾಗಿ ಅವ್ರು ಬರೋಕ್ಕೂ ಮುಂಚೆನೇ ಮಾಡಿಟ್ಬಿಡ್ಬೇಕು. ಆಗಲೇ ಗಟ್ಟಿ ಆಗ್ತಿದೆ ಅಲ್ವಾ, ಗೊತ್ತಾಗ್ತಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಯಾವ ಸ್ವೀಟ್ಗಾದ್ರೂ ತುಪ್ಪನೇ ಮುಖ್ಯವಾಗಿರೋದು, ಅದು ಹಾಕಿದ್ರೇ ಟೇಸ್ಟು. ತುಪ್ಪ ಯಾಕೆ ಹಾಕೋದು ಅಂದರೆ ಇದು ಸ್ವಲ್ಪ ತಳ ಹಿಡ್ದಿರುತ್ತೆ ಅಲ್ವಾ, ತುಪ್ಪ ಹಾಕಿದ ತಕ್ಷಣ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಅದು ಹಾಕಿದ ತಕ್ಷಣವೇ ಅದು ಸ್ಮೂತ್ ಆಗುತ್ತೆ, ಕೆಳಗಡೆ ತಳದಲ್ಲಿರೋದೆಲ್ಲ ಮೇಲೆ ಬರುತ್ತೆ ನೋಡಿ ಅಲ್ವಾ ತುಪ್ಪ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಸ್ವೀಟು. ಹಾಗಾಗಿ ತುಪ್ಪ ಹಾಕ್ಕೊಳ್ಳೋದು. ಅವರು ತುಪ್ಪ ಇಷ್ಟಪಡಲ್ಲ ಅನ್ನೋರು ಹಾಕ್ಕೊಳ್ದಿದ್ರು ಆಗುತ್ತೆ, ಆದರೆ ತುಪ್ಪ ಹಾಕಿದ್ರೇ ಟೇಸ್ಟು. ಇವಾಗ ಸ್ವಲ್ಪ ಇನ್ನೊಂದು 5 ನಿಮಿಷ ಇದು ಮಾಡಿ, ತುಂಬ ಗಟ್ಟಿಯಾಗುತ್ತೆ. ಓಕೆ, ಇಷ್ಟ ಆದರೆ ಸಾಕು. ಇವಾಗ ನೀಟಾಗೆಲ್ಲ ಇದು ಮಾಡಿಕೊಂಡು ನೋಡಿ, ಕಲರು ಸ್ವಲ್ಪ ಯಾವ ಥರ ಇದೆ ಕಲರು ಸ್ವಲ್ಪ ಚೇಂಜ್ ಆಯಿತು. ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ, ಸಾಕು ಗಟ್ಟಿಯಾಗಿರೋದು. ನೋಡಿ ಈ ಪಾತ್ರೆಗೆ ನಾವು ಅದನ್ನೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ ಇದೆಲ್ಲ ಆವಾಗಲೇ ಮುಂಚೆನೇ ಮಾಡಿಟ್ಬಿಡ್ಬೇಕು, ಇವಾಗ ಮಾಡೋಕ್ಕಾಗಲ್ಲ. ಓಕೆ, ಆ ಪಾತ್ರೆಗೆ ನಾನು ಎಲ್ಲದನ್ನು ಹಾಕ್ತಾಯಿದ್ದೀನಿ ನೀಟಾಗಿ. ಇದ್ಮೇಲೆ ನೀಟಾಗಿ ಸೌರಿ ಇದನ್ನು ನಿಮಗೆ ಟೈಮು 1/2 ಅವರ್ ಮೇಲೆ ಇಟ್ಟರೆ ಒಳ್ಳೆಯದು. ಆಗಿಲ್ಲ ಟೈಮ್ ಅಷ್ಟಂದರೆ 1/2 ಅವರ್ ಇಟ್ಟರು ಓಕೆ. ಅದು ಫ್ರಿಜ್ಜಲ್ಲಾದರೂ ಇಟ್ಕೊಬೋದು, ಈಚೆನಾದರೂ ಇಡ್ಬೋದು. ನಾನು 2 ಅವರ್ ಇಟ್ಟಿದ್ದೆ. ನಾವು 4 ಗಂಟೆಗೆ ಇಟ್ಟಿದ್ದು, 6 ಗಂಟೆಗೇನೋ ತೆಗೆದಿದ್ವಿ. ನೋಡಿ ಇವಾಗ ಯಾವ ಥರ ಇದೆ ನೋಡೋಣ. ಚೆನ್ನಾಗಿ ಬಂದಿದೆ ಅಲ್ಲ, ನೋಡಿದ್ರೇ ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಕಟ್ ಮಾಡೋಣ ಬನ್ನಿ. ನೋಡಿ ಚಾಕುಗೂ ಅಂಟ್ತಾ ಇಲ್ಲ, ಅದು ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ಗಟ್ಟಿಯಾಗಿ. ಅದಕ್ಕೆ ಸ್ವಲ್ಪ ಲೇಟಾಗಿ ಒಂದು 1/2 ಅವರ್ ಮೇಲಿಟ್ರೇ ತುಂಬ ಚೆನ್ನಾಗಾಗುತ್ತೆ. ಅದು ಫುಲ್ಲು ತಣ್ಣಗಾಗಬೇಕು, ಫುಲ್ಲು ಬಿಸಿ ಇದ್ದಾಗಲೇ ಕಟ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ ಅದು. ಆಮೇಲೆ ಕಟ್ ಮಾಡೋಕ್ಕೂ ಆಗಲ್ಲ, ಅದು ಹಂಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಿಡಿ. ಇದು ಸ್ವಲ್ಪನೂ ಇದೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಯಾರಾದರೂ ಮನೆಗೆ ರಿಲೇಷನ್ ಬಂದಿರ್ತಾರೆ, ನಾವು ಮಾಡಿರೋ ಸ್ವೀಟು ತಗೊಳ್ಳಿ ಅಂದಾಗ ಅದು ಅವ್ರು ತಿಂದು ಚೆನ್ನಾಗಿದೆ ಅಂದಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ. ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಇನ್ನೊಂದು ಸಲ ಮಾಡಿಕೊಡೋಣಪ್ಪ ಅವ್ರಿಗೆ ಅನ್ನೋವಷ್ಟು ಖುಷಿ ಆಗುತ್ತೆ ನಮಗೆ. ಹಾಗಾಗಿ ಚೆನ್ನಾಗಿ ಬಂದಿದೆ ಅಲ್ಲ. ಓಕೆ, ನೀವು ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.